ಸಿನಿಮಾ ಡಿಲೇ ಆಗೋತು, ಶುರು ಆಗೋದು. ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡಿ ಬಂದ್ಬಿಡ್ತು. ಈಗ ಆಲ್ರೆಡಿ ಬೈತಾ ಇದ್ದಾರೆ, ಬೈಸ್ಕೊತಾ ಇದ್ದೀನಿ ತುಂಬ ಜನಕ್ಕೆ, ಡಿಲೇ ಆಯಿತು, ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ. ಕಾಲ ಕೂಡ್ಕೊಂಬಂದ್ಬಿಡ್ತು. ಬಂಡೆ ಕಾಳಮ್ಮನ ಹತ್ರನೇ 2 ಸಿನಿಮಾನು ಪೂಜೆನೂ ನೆರವೇರಿತು. ಇದನ್ನು ಆದಷ್ಟು ಬೇಗ ಯಾವುದನ್ನ ಫಸ್ಟು ತೆರೆ ಮೇಲೆ ತಗೊಂಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒನ್ ಬೈ ಒನ್ ಸಿನಿಮಾನ ಪರದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಕಣಮ್ಮ. ಬಟ್ ಒಂದು ಉದ್ದೇಶದಿಂದನೇ ಮಾಡಿದ್ದೀವಿ. ಮುಂದಕ್ಕೆ ಹೇಳ್ತೀನಮ್ಮ ಅದೇನು ಅಂತ. ಎರಡರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಾಯುಧಮ್. ಜೊತೆಗೆ ಸ್ಪ್ಲಿಟ್ ಡೇಟ್ಸಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ, ಪರಾಕ್ಗೂ ಕೊಟ್ಟಿದ್ದೀನಿ. ಬಟ್ ರಿಲೀಸ್ ಫಸ್ಟು ಈ ಪಿಕ್ಚರ್ನೇ ಪ್ಲ್ಯಾನ್ ಮಾಡ್ತಾ ಇರೋದು ಪ್ರಿಸೈಸ್ಲಿ. ಬಗೀರ ಆದಮೇಲೆ ಅದರ ರಿಲೀಸ್ ಅಂದರೆ ಅದು ಉಗ್ರಾಯುಧಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ನಿಮಿಷ, ಆ್ಯಕ್ಚುಲಿ ಹೀರೋಸು ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ 2 ಸಿನಿಮಾ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂದರೆ ಹೆಂಗೆ? ಅವ್ರು ಇನ್ನೂ ಮಾಡಬೇಕು, ಇನ್ನೂ 3-4 ಸಿನಿಮಾ ಮಾಡಬೇಕು ಒಟ್ಟಿಗೆ. ಔಟ್ ಆ್ಯಂಡ್ ಔಟ್ ಮಾಸ, ಡ್ರಾಮಾನ, ಆ್ಯಕ್ಷನ್ನ, ಲವ್ವ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ ಕಣಮ್ಮ. ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಣಮ್ಮ. ನಿಮ್ಗೊಂದು ಒಪ್ಪಿಸ್ಬೇಕಾಗಿತ್ತು. ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಏನೋ ನನ್ನ ಟೈಮ್ ಕುಡ್ಕೊಂಡು ಬಂದಿದೆ. ಇವು 2 ಪಿಕ್ಚರ್ ಪೂಜೆ ಆಗಿದೆ. ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಾಯುಧಮ್ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬ ಅರ್ಲಿ ಆಗಿಬಿಡುತ್ತೆ ನಮಗೆ. ಇವತ್ತು ಅವ್ನು ಯಾಕೆ ನಮಗೆ, ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿರಲಿಲ್ಲ, ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ. ಬಟ್ ನಾನು ಏನೂ ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಟೈಟ್ಲೂ ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ. ಬಟ್ ಆದರೂ ತುಂಬ ಒತ್ತಡ ಇದ್ದಿದ್ದರಿಂದ ಟೈಟ್ಲನ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಮ್ಮ ಸುಮಾರು ಒಂದು 200 ಕತೆ ಕೇಳಿದ್ದೀನಿ. 200 ಕಥೆಯಲ್ಲಿ ಇಷ್ಟವಾಗಿದ್ದೆ 3. ಆ 3ರಲ್ಲಿ ಇದೊಂದು ಉಗ್ರಾಯುಧಮ್. ಜೊತೆಗೆ ಸುಲಭವಾಗಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡ್ಕೊಳ್ಳಿಕ್ಕೆ. ಇದನ್ನು ತೆಗೆಯುವಂಥ ತಾಕತ್ತು ಇರಬೇಕು ಯಾರಿಗೇ ಆಗಲಿ. ಒಂದು ಛಲ ಇರಬೇಕು, ಒಂದು ವಿಷಯ ಗೊತ್ತಿರಬೇಕು, ಟೆಕ್ನಿಕಾಲಿಟಿ ಗೊತ್ತಿರಬೇಕು, ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರಬೇಕು. ಏನೇ ಆಗಿರಲಿ, ನಾವೇನೇ ಸೃಷ್ಟಿ ಮಾಡಿದ್ರೂ ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಭಾಳ ತಿಳ್ಕೊಂಡಿರಬೇಕು. ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ಹಲವಾರು ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಂಡಿರೋರು ಇದ್ದಾರೆ, ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಇದನ್ನು ನಾವು ಸುಮಾರು 600-700 ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ. ಆ್ಯಂಡ್ ಇಟ್ಸ್ ಅ ಪೀರಿಯಾಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ. ಇದನ್ನು ಹೇಗೆ ನಾವು ನಿಭಾಯಿಸ್ತೀವಿ, ಇದನ್ನು ಹೇಗೆ ನಾವು ಪರದ ಮೇಲೆ ತೊಗೊಂಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗಾಗೇ ಇದೆ. ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಷ್ಟವಾಯಿತು. ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ. ಒಂದು ಯಾವ್ದಾದ್ರು ಒಂದು ಹಿಸ್ಟಾರಿಕಲ್ ಪೀರಿಯಾಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು. ಅದನ್ನು ತೂಗುವಂಥ ನಿರ್ದೇಶಕರು ಬೇಕು. ಯಾಕಂದರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ. ಅದನ್ನು ನನಗೆ ನಮ್ಮ ಪುನೀತ್ ಅವರದಲ್ಲೇ ನನಗೆ ಕಾಣಿಸಿದ್ದು. ಭಾಳ ಹಳೆಯ ಪರಿಚಯ. ಅವತ್ತು ನಾವು ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ. ಸುಮಾರು 16 ವರ್ಷದಿಂದ ಪರಿಚಯ ನನಗೆ. ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಅವ್ರು ಮಾಡಿದಂಥ ಕೆಲಸಗಳು, ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ, KGF ಅಲ್ಲಿ ಟ್ರಾವೆಲ್ ಮಾಡಿದ್ದಾಗಲಿ, ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲ್ಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು. ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಲಿಲ್ಲ. ಇವ್ರು ಬಿಟ್ಟು ಇನ್ಯಾರು ಇದನ್ನು ಮಾಡ್ಬೋದು ಅಂತ ನನಗೆ ಅನ್ನಿಸ್ಲಿಲ್ಲ ಸದ್ಯಕ್ಕೆ. ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ ಕಣಮ್ಮ. ಅದನ್ನೇ ಆಮೇಲೆ ಹೇಳ್ತೀನಿ ನಾನೇನು ಅಂತ. ಅದನ್ನ ಹೆಂಗೆ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್. ಅದು ನಾನು ಮಾಡ್ಕೊಂಡ್ಬಿಡ್ತೀನಿ. ನಿಮಗೆ ಈಗ ಹೇಳ್ಬಿಟ್ಟು ಇನ್ಯಾರ ಕೇಳಿಸ್ಕೊಂಬಿಟ್ಟು ಅದೇನೋ ತೊಂದರೆ ಆಗ್ಬಿಡೋದು ಬೇಡ ಅಂತ. ಬಟ್ somehow ಅಲ್ಲಿ ಮ್ಯಾನೇಜ್ ಕಣಮ್ಮ. ಏನೋ ಒಂದು ಥಾಟ್ ಇದೆ, ಏನೋ ಒಂದು ಲಾಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ. ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲೆವು, ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು, ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು, ಇದನ್ನೆಲ್ಲ ಕೌಂಟ್ ಆಗುತ್ತೆ. ಸೊ ಅದಷ್ಟನ್ನು ಬಹಳ ಚೆನ್ನಾಗಿ, ಬಹಳ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇದನ್ನು ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ಥರ ಪಿಕ್ಚರ್ಗಳನ್ನೆಲ್ಲ ಕೈಗೆ ತಗೊಳ್ಳೋದು. ಕಮರ್ಷಿಯಲ್ ಸಿನಿಮಾ ಇವತ್ತೆಲ್ಲ ಬಿಲ್ಡಿಂಗ್ ಇದೆ, ಬೈಕ್ಗಳಿದೆ, ಕಾರ್ಗಳಿದೆ, ಮೊಬೈಲ್ಸ್ ಇದೆ, ಎಲ್ಲ ಇದೆ. ಇಟ್ಸ್ ವೆರಿ ಈಸಿ ಟು ಡೂ ಟುಡೇಸ್ ಫಿಲ್ಮ್. ಬಟ್ ಅದೇ ಒಂದು ಪೀರಿಯಾಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ 600-700 years ಬ್ಯಾಕ್ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಜಯರಾಮಣ್ಣವರು ತುಂಬ ಸಪೋರ್ಟ್ ಮಾಡಿದ್ರು. ಅಣ್ಣ ತುಂಬ ಚೆನ್ನಾಗಿದೆ, ಈ ಥರ ಪಿಕ್ಚರೇ ಮಾಡಿ, ನೀವು ಹೇಳ್ತಾ ಇದ್ರಿ ಯಾಕೆ ಮಾಡಬಾರ್ದು ಅಂತ ಅವರೊಂದು ಧೈರ್ಯ ಕೊಟ್ಟಾಗ, ಪುನಿ ಅವರು ಮುಂದ್ಗಡೆ ನಿಂತ್ಕೊಂಡಾಗ
ಇರೋ ಧೈರ್ಯ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಡೆಫಿನೆಟ್ಲಿ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಒಂದು ಒಳ್ಳೆ ಕಾನ್ಫಿಡೆನ್ಸಿಂದ ಕಷ್ಟಪಟ್ಟು ಈ ಸಿನಿಮಾನ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ, ಹಾಗೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಮ್ಮ, ಯಾವ ಕಾಲಘಟ್ಟದಲ್ಲೂ ಆ್ಯಕ್ಷನ್ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಬಡಿ ಹ್ಯಾಸ್ ಸೀನ್ ದ ಆ್ಯಕ್ಷನ್. ನೀವು 700 years ಬ್ಯಾಕ್ ಹೇಗೆ ಕಿತ್ತಾಡ್ತಿದ್ರು, ಹೇಗೆ ಯುದ್ಧ ಮಾಡ್ತಿದ್ರು, ಹೇಗೆ ನಡೀತಿದ್ರು ಅನ್ನೋದೆಲ್ಲ ಕಾಲ್ಪನಿಕ ಅಷ್ಟೇ. ನಮ್ಮ ಹತ್ರ ಎಲ್ಲೂ ಒಂದು ರಿಟರ್ನ್ ಮೂವಿ ಆಗಲಿ, ಡಾಕ್ಯುಮೆಂಟ್ ಆಗಲಿ ಮತ್ತೊಂದಿಲ್ಲ. ಅದಕ್ಕೆ ಸಿನಿಮಾನವ್ರು ನಾವೆಲ್ಲ ಇಷ್ಟು ಅದೃಷ್ಟ ಮಾಡಿದ್ದೀವಿ ಅಂದರೆ ನಾವು ಹೇಗೆ ಕಲ್ಪನೆ ಮಾಡಿಕೊಂಡು ಅದನ್ನು ಎಷ್ಟರ ಮಟ್ಟಿಗೆ ಒಪ್ಪಿಸ್ತೀವಿ ಅನ್ನೋದು ಕೌಂಟ್ ಆಗುತ್ತೆ. ಹೀಗೆ ಹಾಗೆ ಮಾಡಬೇಕನ್ನೋ ಯಾವ ಲಾನೂ ಇಲ್ಲ ಸಿನಿಮಾಲಿರೋದು ಒಂದು ಇನ್ಸ್ಪಿರೇಷನ್. ನಾವು ಇನ್ಸ್ಪೈರ್ ಆಗಿದ್ವಿ ಯಾವುದೋ ಒಂದು ವಿಚಾರದಲ್ಲಿ, ಅದನ್ನಿಟ್ಕೊಂಡು ಸ್ಟಂಟ್ ಅನ್ನೋದು ಅಷ್ಟೇ. ಆವಾಗ ನಾವು ಹಳೆ ಕಾಲದ ಸಿನಿಮಾಗಳನ್ನ ತಗೊಂಡಾಗ, ಒಂದು ಸೀನಿಯರ್ಸ್ ಎಲ್ಲ ಮಾಡಿದಾಗ, ನಮ್ಮ ದೊಡ್ಡ ಮಾಮನವರೆಲ್ಲ ಮಾಡಿದಾಗ, ಅವತ್ತಿನ ತಕ್ಕದ ಮಟ್ಟಕ್ಕೆ ದಟ್ ವಾಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಫೈಟ್ಸ್ ಅನ್ಕೋಣ, ದಟ್ ವಾಸ್ ದ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅನ್ಕೋಣ. ಅದನ್ನಿಟ್ಕೊಂಡು ಅವ್ರು ಅಂಥ ಸಿನಿಮಾನ ಮಾಡಿದ್ದಾರೆ. ಇವತ್ತಿರೋ ಒಂದು ಟೆಕ್ನಾಲಜಿಲಿ, ಇವತ್ತಿರೋ ಒಂದು ಟ್ಯಾಲೆಂಟ್ಸಲ್ಲಿ, ಇವತ್ತಿರೋ ಒಂದು ಫೈಟ್ ಮಾಸ್ಟರ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಇವತ್ತಿನ ಕಾಲಕ್ಕೆ ನಾವು ಹೇಗೆ ಒಪ್ಪಿಸ್ಬೋದು ಅನ್ನೋ ಒಂದು ಪ್ರಯತ್ನ ಕಡಿಮೆ ಆಯಿತು. ಅದನ್ನು ನಾನು ಆಮೇಲೆ ಫೋಟೋ, ನನ್ನ ಫಸ್ಟ್ ಲುಕ್ಕು, ಬರ್ಡೇಗೆ ವಿ ಆರ್ ಪ್ಲಾನಿಂಗ್ ಸಮ್ ಸರ್ಪ್ರೈಸ್, ಅದರಿಂದ ನಿಮಗೆಲ್ಲ ಒಂದು ಗೊತ್ತಾಗುತ್ತೆ ಅನ್ನೋ ಒಂದು ನಮ್ಮ ಮಾಡ್ತಾ ಇದ್ದೀನಿ. ಅದೊಂದು ಹೇಳಬಲ್ಲ, ಅದ್ರ ಮಾಡಲೇಬೇಕು. ಯಾಕಂದರೆ ನಮ್ಮನ್ನು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ. ಇದಕ್ಕೆ ಹಲವಾರು ಟ್ರೈನಿಂಗ್ ಬೇಕು, ಜೊತೆಗೆ ತುಂಬ ಟ್ರೈನಿಂಗ್ಸ್ ಎಲ್ಲ ಇದೆ. ಆಮೇಲೆ ಹೇಳ್ತೀನಿ, ಫಸ್ಟ್ ಮಾಡಿಬಿಡ್ತೀನಿ, ಕಲ್ತ್ಕೊಂಡ್ಬಿಡ್ತೀನಿ ಎಲ್ಲ. ಕಲ್ತ್ಕೊಂಡಾದ್ಮೇಲೆ, ಕೆಲಸ ಮಾಡಾದ್ಮೇಲೆ ಆಮೇಲೆ ನೀವು ಹೇಳಿ ಅಮ್ಮ ನಿಮಗೇನು ಅನಿಸುತ್ತೆ ಅಂತ. ಐ ವಿಲ್ ವೇಟ್ ಫಾರ್ ಯುವರ್ ಕಾಲ್. ಥ್ಯಾಂಕ್ಸ್ ಫಾರ್ ಯುವರ್ ಕ್ವೆಶನ್.